ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆಪಿಎಸ್ಸಿ ಅಂದ್ರೆ ಹಗರಣಗಳ ಗೂಡು ಅನ್ನೋ ಮಾತು ಈಗ ಮತ್ತೊಮ್ಮೆ ನಿಜ ಆಗ್ತಿದೆ. ಅಲ್ಲಿ ನೇಮಕಾತಿ ಅಂದ್ರೆ ಅಕ್ರಮದ ಮೂಲಕವೇ ಆಗುತ್ತೆ ಅನ್ನೋ ಆರೋಪಕ್ಕೆ ಈಗ ದೊಡ್ಡ ಸಾಕ್ಷಿಯೊಂದು ಸಿಕ್ಕಿದೆ. 2015-16ನೇ ಸಾಲಿನ ಪಿಡಿಒ ನೇಮಕಾತಿಯಲ್ಲಿ ನಡೆದಿದೆ ಎನ್ನಲಾದ ಈ ಬೃಹತ್ ಅಕ್ರಮ ಈಗ ಬಯಲಾಗಿದೆ. ಪರೀಕ್ಷೆ ಬರೆದು ಆಯ್ಕೆಯಾಗಿದ್ದೇ ಒಬ್ಬ ಅಭ್ಯರ್ಥಿ, ಆದ್ರೆ ಕೆಲಸ ಸಿಕ್ಕಿದ್ದು ಮಾತ್ರ ಮತ್ಯಾರಿಗೋ. ಈ ಕುರಿತು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕೆಪಿಎಸ್ಸಿ ಕರ್ಮಕಾಂಡ. ಅಕ್ರಮ ನೇಮಕಕ್ಕೆ ಸಾಥ್ ಕೊಡ್ತಾ ಪರೀಕ್ಷಾ ಪ್ರಾಧಿಕಾರ. ನಕಲಿ ದಾಖಲೆ ಸೃಷ್ಟಿಸಿ ನೇಮಕ ಮಾಡಿಕೊಂಡ್ರ ಸಿಇಒ. ಕೆಪಿಎಸ್ಸಿ ವತಿಯಿಂದ ನಡೆಯೋ ಪ್ರತಿ ನೇಮಕಾತಿಯಲ್ಲೂ ಒಂದಲ್ಲ ಒಂದು ವಿವಾದ ಇದ್ದೇ ಇರುತ್ತೆ. ಈ ಸಾಲಿಗೆ ಈಗ 2015-16ರ ಪಿಡಿಒ ಹಾಗೂ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ನೇಮಕಾತಿ ಪ್ರಕ್ರಿಯೆಯೂ ಸೇರ್ಪಡೆಯಾಗಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 2016ರಲ್ಲಿ 815 ಪಿಡಿಒ ಮತ್ತು 809 ಗ್ರೇಡ್ 1 ಕಾರ್ಯದರ್ಶಿ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಿತ್ತು. ಸಾವಿರಾರು ಕನಸು ಹೊತ್ತು ಅಭ್ಯರ್ಥಿಗಳು ಪರೀಕ್ಷೆ ಬರೆದಿದ್ರು. ಎರಡು 2017ರ ಜನವರಿಯಲ್ಲಿ ನಡೆದ ಪರೀಕ್ಷೆಯ ಫಲಿತಾಂಶ 2018ರಲ್ಲಿ ಪ್ರಕಟವಾಗಿತ್ತು. ಆದರೆ ಇಲ್ಲಿ ನಡೆದಿದ್ದೇ ಬೇರೆ. ಜಿಲ್ಲಾ ಪಂಚಾಯತ್ ಸಿಇಒಗಳು ಮಾಡಬೇಕಿದ್ದ ನೇಮಕಾತಿಯಲ್ಲಿ ಕೆಪಿಎಸ್ಸಿ ಅಧಿಕಾರಿಗಳು ಕೈಚಳಕ ತೋರಿದ್ದಾರೆ ಎನ್ನಲಾಗ್ತಿದೆ. 2018ರ ಡಿಸೆಂಬರ್ನಲ್ಲಿ ವೆಬ್ಸೈಟ್ನಲ್ಲಿ ನಕಲಿ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟಿಸಿ 1000ಕ್ಕೂ ಹೆಚ್ಚು ಅನರ್ಹರಿಗೆ ಮಣೆ ಹಾಕಲಾಗಿದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಇವಾಗ 2019ರ ಲೀಸ್ಟ್ ಬಂದಿರೋರಿಗೆ ಆ ಪೋಸ್ಟನ್ನು ಈಗ ನನ್ನ ಹೆಸರು ಮೀನಾಕ್ಷಿ ಅಂತ ನನಗೆ ಎರಡು ಕಾಪಿ ಇಶ್ಯೂ ಮಾಡಿಲ್ಲ, ಆದರೆ ನನ್ನ ಪ್ಲೇಸ್ಗೆ ಬೇರೆಯವ್ರನ್ನ ತಗೊಬಂದು ಕೂರಿಸಿದ್ದಾರೆ. ಅವ್ರ ಹೆಸರು ಒರಿಜಿನಲ್ ನೇಮು ಬೇರೆ ಇದೆ ಮತ್ತು ಅವ್ರ ಕ್ವಾಲಿಫಿಕೇಷನ್ ಬೇರೆ ಇದೆ. ಬೇರೆ ಅಂದರೆ ಅವ್ರು ಎಕ್ಸಾಮೇ ಬರೆದಿಲ್ಲ, ಎಕ್ಸಾಮ್ ಬರೆದು ಪಾಸ್ ಆಗಿರೋರು ನಾವು, ಆದರೆ ನಮ್ಮ ಪ್ಲೇಸ್ಗೆ ಹೋಗಿ ಕೆಲಸ ಮಾಡ್ತಿರೋರು ಬೇರೆಯವರು. ಈ ಥರ ಒಂದು ಕುತಂತ್ರ ಕೆಲಸ ಮಾಡೋದಕ್ಕೆ ಈ ಸರ್ಕಾರ ಮತ್ತು ಈ ಒಂದು ರಾಜಕೀಯನೇ ಪ್ರಮುಖ ಕಾರಣ ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ನನ್ನ ಪೋಸ್ಟನ್ನು ತಗೊಂಡಿರೋ ಆಕೆ ಹೆಸರು ಒರಿಜಿನಲ್ ನೇಮ್ ನಾಗಮಣಿ. ಆಕೆನ ಲೀಗಲಿ ಮೀನಾಕ್ಷಿ ಕೆ ಅಂತ ಚೇಂಜ್ ಮಾಡಿಸಿ ಆಕೆಗೆ ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ರಿಯೇಟ್ ಮಾಡಿ ಕೊಟ್ಟು, ಆಮೇಲೆ KPSCಯಲ್ಲಿ 13ನೇ ಬ್ಯಾಚ್ ನೋಟಿಫಿಕೇಷನ್ಗೆ 18ರಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಹೆಸರು. ಒಬ್ರದೆಲ್ಲ 1350 ಪೋಸ್ಟ್ಗಳನ್ನ ಈ ಥರ ಮಾರಾಟ ಮಾಡಿ ಒಂದು ಫೇಕ್ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಅವರೇ 13ನೇ ಬ್ಯಾಚ್ ಒಂದು ನೋಟಿಫಿಕೇಷನ್ಗೆ ಇವರು 13ನೇ ಬ್ಯಾಚ್ ಅಂತ ಹೇಳಿಬಿಟ್ಟು ಒಂದು 18ರಲ್ಲಿ ಹ್ಯಾಡ್ ಮಾಡಿ ಒಂದು ಗೆಜೆಟಲ್ಲಿ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಹಣದ ಆಸೆಗೆ ಬಿದ್ದ ಅಧಿಕಾರಿಗಳು ಯಾರದ್ದೋ ಹೆಸರಿಗೆ ಇನ್ಯಾರದ್ದೋ ಹೆಸರನ್ನು ಸೇರಿಸಿ ನಕಲಿ ದಾಖಲೆ ಸೃಷ್ಟಿಸಿದ್ದಾರೆ. ಈ ಅಕ್ರಮ 2025ರವರೆಗೂ ಮುಂದುವರೆದಿದ್ದು ಲಕ್ಷಾಂತರ ರೂಪಾಯಿ ಪಡೆದು ಅನರ್ಹರಿಗೆ ಹುದ್ದೆ ಕೊಡಿಸಲಾಗಿದೆ ಎಂಬ ದೂರುಗಳು ಕೇಳಿಬರ್ತಿವೆ. ಇದರ ಬಗ್ಗೆ ನ್ಯಾಯ ಕೇಳಲು ಹೋದ್ರೆ ಅಧಿಕಾರಿಗಳು ಅಭ್ಯರ್ಥಿಗಳಿಗೆ ಬೆದರಿಕೆ ಹಾಕ್ತಿದ್ದಾರಂತೆ. ಸಾರ್ವಜನಿಕ ವಲಯದಲ್ಲಿ ಈಗ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದ್ದು ಕೂಡಲೇ ತನಿಖೆಯಾಗಿ ಅರ್ಹ ಅಭ್ಯರ್ಥಿಗಳಿಗೆ ನ್ಯಾಯ ಸಿಗಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.